ಆಗಿವೆ. ಇದೇ ತರಹ ಜೇವರ್ಗಿಕೆ ಗ್ರಾಮದಲ್ಲಿ ಸಹ ಸಂಪೂರ್ಣವಾಗಿ ಗ್ರಾಮವು ನೀರಿನಲ್ಲಿ ಮುಳುಗಡೆಯಾದರೂ ಸಹ ಯಾವುದೇ ಜನಪ್ರತಿನಿಧಿಗಳು ಬಾರದೇ ಇರುವುದರಿಂದ ಸಂತ್ರಸ್ತರ ನೆರವಿಗೆ ಜೆಎಂ ಕೊರಬು ಫೌಂಡೇಶನ್ ನೆರವಾಗಿದೆ. ಅತಿವೃಷ್ಟಿ ಹಾಗೂ ನೆರೆ ಹಾವಳಿಯನ್ನು ಅಫ್ಜಲ್ಪುರ ತಾಲೂಕಾ ಆಡಳಿತವು ಸಮರ್ಥವಾಗಿ ಎದುರಿಸುವಲ್ಲಿ ವಿಫಲವಾಗಿದೆ. ಸಂತ್ರಸ್ತರ ನೆರವಿಗೆ ಬಾರದೇ ಇರುವ ಜನಪ್ರತಿನಿಧಿಗಳನ್ನು ಗ್ರಾಮಸ್ಥರು ಛೀಮಾರಿ ಹಾಕುತ್ತಿದ್ದಾರೆ. ಸತತವಾಗಿ ಸುರಿದ ಮಳೆ ಹಾಗೂ ಭೀಮಾ ನದಿಯ ಜಲಾಶಯನ ಪ್ರದೇಶವಾದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಆಗುತ್ತಿರುವ ಪರಿಣಾಮ ಅಫ್ಜಲ್ಪುರ ತಾಲೂಕಿನ ಸುಮಾರು 15 ಹಳ್ಳಿಗಳು ನೀರಿನಲ್ಲಿ ಮುಳುಗಡೆಯಾಗಿವೆ. ಇದೇ ತರಹ ಜೇವರ್ಗಿಕೆ ಗ್ರಾಮದಲ್ಲಿಯೂ ಸಹ ಸಂಪೂರ್ಣವಾಗಿ ಗ್ರಾಮಗಳು ನೀರಿನಲ್ಲಿ ಮುಳುಗಡೆ ಆದರೂ ಸಹ ಯಾವುದೇ ಜನಪ್ರತಿನಿಧಿಗಳು ಬಾರದೇ ಇರುವುದರಿಂದ ಸಂತ್ರಸ್ತರ ನೆರವಿಗೆ ಬಂದ ಜೆಎಂ ಕೊರಬು ಫೌಂಡೇಶನ್ ಸಾಮಾಜಿಕ ಕಳಕಳಿಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಗ್ರಾಮಸ್ಥರಾದ ಶಾಂತಪ್ಪ ಕಾಬಳೆ ಹಾಗೂ ನಿಂಗವ್ವ ಸಿಂಗೆ ಮಾತನಾಡಿ, ನಿನ್ನೆ ನಮ್ಮ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು. ಆವಾಗ ನಮ್ಮಿಂದ ಚುನಾವಣೆಯಲ್ಲಿ ವೋಟ್ ಪಡೆದುಕೊಂಡು ಈಗ ನಮ್ಮ ನೆರವಿಗೆ ಯಾರೂ ಬರುತ್ತಿಲ್ಲ. ಆದ್ರೆ ಜೆಎಂ ಕೊರಬು ನಿನ್ನೆ ನಮ್ಮ ಜೊತೆ ಇದ್ದು ಬೋಟ್ ಮೂಲಕ ಕರೆದುಕೊಂಡು ಬಂದು ಊಟ ಉಪಚಾರ ಮಾಡಿದ್ದಾರೆ. ಅವರ ಸೇವೆ ಮರೆಯುವುದಿಲ್ಲ ಎಂದು ಹೇಳಿದರು. ಅವರಿಗೆ ನಾವು ಫೋನ್ ಮಾಡಿದ್ರೆ ನಮ್ಮ ಫೋನ್ ಎತ್ತಿಲ್ಲ. ದೇವರಿಗೆ ಕೇದವರಿಗೆ ಕಿಮ್ಮತ್ ಮಾಡಿಲ್ಲ. ಹೊರಗೆ ನಾವು ಹರಿದು ನಡೆದಿದ್ದೆವು. ಆದ್ರೆ ಜಯಂ ಪ್ರಭು ಸಾವ್ರು ಏನದ ನಮಗೆ ಸ್ವತಃ ಊರಿಗೆ ಬಂದು ಏನದ ಒಟ್ಟು ಪಬ್ಲಿಕ್ ಏನದ ಮಣೂರ್ಲಿಂದ ಬೋಟ್ ತರಿಸಿ ನಮಗೆ ಮಾಶಾಳ ಗ್ರಾಮಕ್ಕೆ ತಂದು ಏನದ ಊಟ ತಿಂಡಿ ಎಲ್ಲ ಸರಿಯಾಗಿ ಏನದ ನಮಗೆ ಮಾಡಿದ್ರೆ ನಾವು ಉಪಕಾರ ಮರಿಲಾರ್ದಂಗೆ ನಾವು ಸಾಯವರಿ. ದರ ಕರ ಕುರಿ ಮರಿ ಜನಸಂಖ್ಯೆ ಸಣ್ಣ ದೊಡ್ಡ ಮಕ್ಕಳು ಏನದ ಬದುಕಿದ್ದೀವಿ. ಪ್ರಭುವನವ್ರಿ ಅವರು ಬಂದು ನಮ್ಮ ಊರಿಗೆ ಸಹಕಾರ ಮಾಡ್ಯಾರ. ಸಣ್ಣ ದೊಡ್ಡ ಮಕ್ಕಳು ಮರಿ ಎಲ್ಲರೇ ನಾವು ಅವ್ರ ಹಿಂದೆ ಉಪಜನಾಗಿದ್ದೆವು. ಸರ್ಕಾರದವ್ರು ನಮ್ಮದು ಅಫ್ಜಲ್ಪುರ ಇದ್ರವ್ರು ಯಾರು ನಮ್ಗೆ ಕ್ಲಿಯರ್ ಮಾಡಿಲ್ಲ. ನಾವು ಹರ್ಕೊಂಡು ನಡೆದಿದ್ದೆವು ಮನ್ಯಾಗ. ನಮ್ಮ ಎಸಿ ವಾಡ್ಯಾರ ಪೂರಾ ಹೋಲ್ಕತ್ತಿತ್ತು. ಊರೇ ನಮ್ಮ ಚಿಗಜವ್ರಿನೇ ಪೂರಾ ಹೋಲತ್ತಿತ್ತು. ನಮ್ಗೆ ಯಾರು ಉಪಚಾರ ಮಾಡಿಲ್ಲ ಅಫ್ಜಲ್ಪುರದವರು. ನಮ್ಗೆ ಅವ್ರು ಸರ್ ಬಂದು ಬರ್ಬೇಕಾದ್ರೆ ಸರ್ ಬಂದು ಅವ್ರು ನಮ್ಗೆ ಉಪಚಾರ ಮಾಡ್ಯಾರ. ನಮ್ಗೆ ಎಲ್ಲ ಜೀವನ ತುಳಿಸ್ಯಾರ. ಮುಂಜಾನೆ ಚಾ ನಾಷ್ಟ ಸಂಜೆ ಮಾಡಿ ಊಟ ಎಲ್ಲ ಮಾಡ್ಸಾರ. ಅವ್ರಿಗೆ ಕಲ್ಯಾಣ ಆಗಲಿ. ಅವ್ರಿಗೆ ನಾವು ಏನೇ ಮಾಡಿ ಮುಂದಕ್ಕೆ ತರ್ತೇವೆ. ಅವ್ರಿಗೆ ಏನೇ ಮಾಡಿ ನಮ್ಗೆ ಎತ್ತು ಹಿಡ್ದಾರ ಮಾಷಾ ಸರು. ಅವ್ರಿಗೆ ನಾವು ಎತ್ತು ಹಿಡ್ತೇವೆ ಪರ್ವ ಸರಿಗೆ. ಹಾಂ ನೋಡ್ರಿ ಎಲ್ಲ ಇದು ಮಾತಾ ನಮ್ಗೆ ಯಾಕೆ ಮಾತಾಡ್ ಬರಲ್ಲ. ನಾವು ಹಳ್ಳಿ ಮಂದಿದ್ದೆವು. ನಾವೇನು ಕಲ್ತಿಲ್ಲ ಬಿಟ್ಟಿಲ್ಲ ಏನು ಮಾಡಿಲ್ಲ. ನಾವು ಸುಮ್ಮನೆ ದನ ಕುರಿ ಕಾಯ್ದವ್ರು ಹಳ್ಳ್ಯಾಗ ಸರಿ ಹೊಡ್ಕೊಂಡು ಜನ ಆದವರು. ನಾವು ಅಂಥವ್ರು ತಂದು ಇಲ್ಲಿ ನಮ್ಗೆ ಮುಪ್ಪಿನ ಕಾಲಕ್ಕೆ ಇದು ಮಾಡ್ಯಾರ ಅಂದ್ರೆ ನಮ್ಮ ಸರ್ಕಾರ ಯಾರು ಏನು ಮಾಡಿಲ್ಲ. ನಾವು ಅವರಿಗೆ ಮಾಡೋದು. ಚಿಕ್ಕದೊಂದು ಬ್ರೇಕ್ನ ನಂತರ SSV ನ್ಯೂಸ್ ಮುಂದುವರಿಯುತ್ತೆ.